ಶಾಂತಿಯ ಮೂರ್ತಿಯೇ ನಮಿಪೆವು ಅನುದಿನವು ನಮಿಪೆವು ಅನುದಿನವು ಅದಿನತ ಕುವರ ಭರತನ ಸೋದರನಾಗಿದ್ದೆಯಲ್ಲ ರಾಜ್ಯವನ್ನೇ ಕೊಟ್ಟೆಯಲ್ಲ ರಾಜ್ಯವನ್ನೇ ಕೊಟ್ಟೆಯಲ್ಲ ನೋಡಿ ನೀ ಕಿರಿಯವ ಅದೇ ಹಿರಿಯವ ವಿವೇಕ ನಿನಗಾಗಿ ತಾಳ್ಮೆಯ ಬಾಳಾಗಿ ಶಾಂತಿಯ ವದನ ಕಾಂತಿಯ ನಿಲವು ವಿಶ್ವಕ್ಕೆ ಆದರ್ಶ ನಿಮ್ಮಯ ದರ್ಶನವು ಬೆಳಗುಳ ರಾಜ ಅಗಣಿತ ತೇಜ ಅರಳಿದ ಬಿಳಿ ಕಮಲ ನಿನ್ನಯ ಪದಯುಗಲ ಸುನಂದಾದೇವಿಯ ಗರ್ಭದಿ ಜನಿಸಿ ಕೀರ್ತಿಯ ತಂದೆಯನು ಇಡಿಯ ಪ್ರಪಂಚದೊಳು ಎಲ್ಲರಿಗೂ ಜೈ ಜಿನೇಂದ್ರಗಳು. ನನ್ನ ಹೆಸರು ನಿರೀಕ್ಷಾ ಸಂತೋಷ್ ಹೆಂಚಗೌಡ. ನಾನು ಶ್ರೀ ದೇಶಭೂಷಣ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆ ಕೊತ್ತಡಿ ಕೊಪ್ಪನವಾಡಿಯಲ್ಲಿ 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಭಗವಾನ್ ಬಾಹುಬಲಿಯ ಬಗ್ಗೆ 4 ಮಾತುಗಳನ್ನು ಆಡಬಯಸುತ್ತೇನೆ. ಭಗವಾನ್ ಬಾಹುಬಲಿಯ ಮತ್ತೊಂದು ಹೆಸರೇ ಗೊಮ್ಮಟೇಶ್ವರ. ಇವರು ಇಕ್ಷ್ವಾಕು ರಾಜವಂಶದ ಋಷಭನಾಥ ಹಾಗೂ ಸುನಂದಾದೇವಿಯ ಮಗ. ಇವರ ತಂದೆ ತಾಯಿ 3 ಜನ ಮಕ್ಕಳಿಗೆ ಜನ್ಮ ನೀಡಿದ್ದರು. ಭರತ ಚಕ್ರವರ್ತಿಯು ದೊಡ್ಡವನಾಗಿದ್ದನು, ಗೊಮ್ಮಟೇಶ್ವರ ತಮ್ಮನಾಗಿದ್ದನು. ಇವರು ವೈದ್ಯಕೀಯ, ಪುಷ್ಪಕೃಷಿ, ಯುದ್ಧಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿದ್ಯೆಗಳನ್ನು ಕಲಿತು ನಿಪುಣನಾಗಿದ್ದನು. ಇವರ ತಂದೆಗೆ ವಯಸ್ಸಾಗುತ್ತಾ ಹೋದಂತೆ ಸನ್ಯಾಸಿಯಾಗಲು ನಿರ್ಧಾರ ಮಾಡಿದನು. ತನ್ನ ಇಡೀ ರಾಜ್ಯವನ್ನು 3 ಜನ ಮಕ್ಕಳಿಗೆ ಸಮಾನವಾಗಿ ಹಂಚುತ್ತಾನೆ. ಅದರಲ್ಲಿ ಭರತನಿಗೆ ಅಯೋಧ್ಯ ರಾಜ, ಬಾಹುಬಲಿಗೆ ಪೋದನಾಪುರ ರಾಜ್ಯವನ್ನು ನೀಡುತ್ತಾನೆ. ಇದರ ನಡುವೆ ಭರತನಿಗೆ ಸುದರ್ಶನ ಎಂಬ ದೈವಿಕ ಚಕ್ರವು ಲಭಿಸುತ್ತದೆ. ಅದರಿಂದ ಭರತನಿಗೆ ದುರಾಸೆ ಹುಟ್ಟುತ್ತದೆ. ಎಲ್ಲ ರಾಜರನ್ನು ಸೋಲಿಸುತ್ತಾ ಬರುತ್ತಾನೆ. ಆದರೆ ಆ ಚಕ್ರವು ಅರಮನೆಯೊಳಗೆ ಬರದೆ ಬಾಗಿಲಲ್ಲೇ ನಿಲ್ಲುತ್ತದೆ. ಆಗ ಭರತನಿಗೆ ತನ್ನ ಸಹೋದರರು ತನ್ನನ್ನು ರಾಜನನ್ನಾಗಿ ಸ್ವೀಕರಿಸಿಲ್ಲ ಎಂಬ ವಿಷಯ ತಿಳಿಯುತ್ತದೆ. ತಕ್ಷಣವೇ ಭರತ ಚಕ್ರವರ್ತಿ ಎಲ್ಲ ಸಹೋದರರನ್ನು ಕರೆಸಿ ತನ್ನನ್ನು ರಾಜನನ್ನಾಗಿ ಸ್ವೀಕರಿಸಲು ಆಜ್ಞೆ ಮಾಡುತ್ತಾನೆ. ಎಲ್ಲ ಸಹೋದರರು ಒಪ್ಪಿಕೊಳ್ಳುತ್ತಾರೆ. ಆದರೆ ಭಗವಾನ್ ಬಾಹುಬಲಿ ಮಾತ್ರ ಯುದ್ಧಕ್ಕೆ ಆಹ್ವಾನ ನೀಡುತ್ತಾರೆ. ಮರುಕ್ಷಣವೇ ಇಬ್ಬರ ನಡುವೆ ಯುದ್ಧ ಪ್ರಾರಂಭವಾಗುತ್ತದೆ. ದೃಷ್ಟಿಯುದ್ಧ ಅಂದರೆ ಕಣ್ಣು ಮಿಟುಕಿಸುತ್ತದೆ. ಇಬ್ಬರು ನೋಡುತ್ತಾ ಇರಬೇಕು. ಅದರಲ್ಲೂ ಬಾಹುಬಲಿಯೇ ವಿಜಯಶಾಲಿಯಾಗುತ್ತಾನೆ. ಮಲ್ಲ ಯುದ್ಧದಲ್ಲಿಯೂ ಅವನೇ ವಿಜಯಶಾಲಿಯಾಗುತ್ತಾನೆ. ಜಲಯುದ್ಧದಲ್ಲಿಯೂ ಅವನೇ ವಿಜಯಶಾಲಿಯಾಗುತ್ತಾನೆ. ಈ 3 ಯುದ್ಧಗಳಲ್ಲಿ ಬಾಹುಬಲಿಯೇ ವಿಜಯಶಾಲಿಯಾಗುತ್ತಾನೆ. ಆದರೆ ಆಗ ಒಮ್ಮೆಲೆ ಮನಸ್ಸು ಪರಿವರ್ತನೆಯಾಗಿ ವೈರಾಗ್ಯ ತಾಳುತ್ತಾನೆ. ಸಕಲವನ್ನು ತ್ಯಾಗ ಮಾಡಿ 1 ವರ್ಷದ ಕಾಲ ಧ್ಯಾನ ಮಾಡಲು ಕಾಡಿಗೆ ಹೋಗುತ್ತಾನೆ. 1 ವರ್ಷಗಳ ಕಾಲ ನಿಂತು ಧ್ಯಾನ ಮಾಡುತ್ತಾನೆ. ಅನೇಕ ಗಿಡ ಬಳ್ಳಿಗಳು ಅವರ
ದೇಹದ ಮೇಲೆ ಸುತ್ತಿಕೊಳ್ಳುತ್ತವೆ. ಅನೇಕ ವರ್ಷಗಳ ಮೇಲೆ ಸಕಲ ಜ್ಞಾನವನ್ನು ಪಡೆದುಕೊಳ್ಳುತ್ತಾನೆ. ಚಾವುಂಡರಾಯನು ಕರ್ನಾಟಕದ ಶ್ರವಣಬೆಳಗೊಳದಲ್ಲಿ 57 ಅಡಿ ಉದ್ದದ ಏಕಶಿಲಾ ಬಾಹುಬಲಿ ವಿಗ್ರಹವನ್ನು ರಚನೆ ಮಾಡುತ್ತಾನೆ. ಇಂದಿಗೂ ನಾವು ನೀವೆಲ್ಲ ಅವರ ದರ್ಶನ ಮಾಡುತ್ತಿದ್ದೇವೆ. ಜಗಕ್ಕೆಲ್ಲ ಸ್ವಾಮಿಯಾಗಿರುವ ಶಾಂತಿಯ ಮೂರ್ತಿಯಾಗಿರುವ ಭಗವಾನ್ ಬಾಹುಬಲಿಯವರಿಗೆ ನನ್ನ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ನನ್ನ 4 ಮಾತುಗಳನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಜೈ ಜಿನೇಂದ್ರಗಳು. ಜೈನಂ ಜಯತು ಶಾಸನಂ, ಜೈನಂ ಜಯತು ಶಾಸನಂ. ಧನ್ಯವಾದಗಳು.